30,000 ತಗೋ, ಒಂದು 50,000 ನೀವು ಊಟ ಎಲ್ಲ ಸಿದ್ಧವಾದ ಊಟ ಮಾಡಿಸೋಣ ಎಲ್ಲರಿಗೂ ತಿಂಗಳು 27ನೇ ತಾರೀಕಿಗೆ ಹಾಸ್ಪಿಟಲಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಟ್ಟು 11 ಜನ ತೆಗೆದಿತ್ತು. ಅಲ್ಲೇ ನಾವು ಚಿಂದಾಲ್ ಹಾಸ್ಪಿಟಲಲ್ಲಿ ಹಾಕ್ಬಿಟ್ಟು ಆಮೇಲೆ ಡಾಕ್ಟರ್ ಸೋಮಶೇಖರ್ ಅಂತ ಅವ್ರು ಸಲಹೆ ಕೊಟ್ಟು ಮತ್ತೆ 4 ಜನನ ಅಬೋವ್ 60% ಇದೆ, ವಿಕ್ಟೋರಿಯಾ ಹಾಸ್ಪಿಟಲ್ ಶಿಫ್ಟ್ ಮಾಡೋದು ಒಳ್ಳೇದಂತ ಕೂಡಲೇ ನಾವು ವಿಕ್ಟೋರಿಯಾ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ವಿ. ಬಹಳಷ್ಟು ಪ್ರಯತ್ನ ಮಾಡಿದ್ವಿ ನಾವು ಉಳಿಸ್ಕೊಳಕ್ಕೆ. ಅಂದ್ರೆ ಅಬೋವ್ 60% ಅಂದ್ರೆ ಆ ಡಾಕ್ಟರ್ ಕೈಯಲ್ಲಿ ಉಳಿಸ್ಕೊಳಕ್ ಸಾಧ್ಯ ಆಗಲ್ಲ, ಒಬ್ಬನ ಕೈಯಲ್ಲೇ ಉಳಿಸ್ಕೊಳಕ್ ಸಾಧ್ಯ ಆಗಿತ್ತು. ನಾವು ಮಾಡೋದ್ ಪ್ರಯತ್ನ ಮಾಡಿದ್ವಿ. ನಾವು ಅಲ್ಲಪ್ಪ ಆಗುವ ತಾಯಿ ಇವತ್ತು ಬೆಳಗ್ಗೆ ಇದನ್ನ ಹೊಂದಿದ್ದಾರೆ. ತುಂಬಾ ನನಗೆ ನೋವಾಯ್ತು. ನಾನು ಮೊನ್ನೆ ಬಂದು 3 ದಿನ ಹಿಂದೆ ನಮ್ಮ ವಿಜಯನಗರದಿಂದ ಸೀದಾ ಹಾಸ್ಪಿಟಲ್ಗೆ ಬಂದಿದ್ದಾರೆ. ಹಾಸ್ಪಿಟಲ್ ಬಂದು ಎಲ್ಲ ಆರೋಗ್ಯನ ವಿಚಾರಿಸಿ ಹಾಲಪ್ಪ ಎಷ್ಟು ಚೆನ್ನಾಗಿ ಮಾತಾಡಿದ್ರೆ ಈ ತರ ನಿಧಾನ ನಮ್ ಬಿಟ್ಟು ಹೋಗ್ತಾರಂತ ನಾನು ಕನ್ಸಲ್ಲಿ ಯೋಚನೆ ಮಾಡಕ್ ಸಾಧ್ಯ ಆಗಲ್ಲ. ನನ್ ಶೇಕ್ ಹ್ಯಾಂಡ್ ಕೊಡೋದು ಬಂತು, ಅಷ್ಟ್ ಮಟ್ಟಿಗೆ ಮಾತಾಡಿ ಇಲ್ಲ ಸರ್ ತುಂಬಾ ಚೆನ್ನಾಗಿದೆ, ನೀವು ನಿಮ್ ಚೆನ್ನಾಗಿ ಇಟ್ಟಿರ್ಲಿ, ಆರೋಗ್ಯ ಆಗಿದ್ದೀನಿ, ನಾನು ವಾಸಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಬಹಳ ಖುಷಿಯಲ್ಲಿ ಪಾಪ ಹಾಲಪ್ಪ ಅವ್ರು ಮಾತಾಡ್ತು. ಅಬೌವ್ 60% ಮುಂಚೆ ನಿಂದು ಅಬೌವ್ 60% ಅಂದ್ರೆ ದೇವರು ಒಬ್ಬನಿಂದಾನೇ ಸಾಧ್ಯ, ಯಾರಿಂದಾನೂ ಸಾಧ್ಯ ಇಲ್ಲ ಅಂತ ಹಂಗೆ ದೇವರು ಅವ್ರನ್ನ ಉಳಿಸ್ಲಿಲ್ಲ. ಇಷ್ಟೇ ನಾನು ಈ ಘಟನೆ ಪಾಪ ಬಗ್ಗೆ ಸೇರಿಸ್ಕೊಳ್ಳೋ ಶಕ್ತಿ ಕೇಳಿ ಅಂತ ಆ ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಅದ್ರ ಜೊತೆಲಿ ಇನ್ನ 3 ಜನ ಇದ್ದಾರೆ. ಅದು ಕವಿತಾ ಒಬ್ರು ಇದ್ದಾರೆ, ಅಲ್ಲಪ್ಪ ಅವರು ಧರ್ಮಪತ್ನಿ. ಕವಿತಾ ಅವರು ಸ್ವಲ್ಪ ಅವ್ರಿಗೂ ಅಬೌವ್ 60% ಇದೆ, ಅವರು ಸ್ವಲ್ಪ ಸೀರಿಯಸ್ ಕಂಡೀಷನ್ ಇದ್ದಾರೆ. ಮಿಕ್ಕಿದವ್ರು 3 ಜನ ಸ್ಟೇಬಲ್ ಆಗಿದ್ದಾರೆ. ಅಲ್ಲಿ ವಿಜಯನಗರಲ್ಲಿ ಜಿಂದಾಲ್ 3 ಜನ ಅವರು ಸ್ಟೇಬಲ್ ಆಗಿದ್ದಾರೆ, 2 ಅಂತೂ ಡಿಸ್ಚಾರ್ಜ್ ಆಗಿದ್ದಾರೆ. ಇಷ್ಟೇ ನಾನು ಆದಷ್ಟು ಬೇಗ ನಾವು ಪ್ರಯತ್ನ ಮಾಡಿದ್ದೀವಿ. ಭಗವಂತನಿಗೆ ಉಳಿಸ್ಬೇಕು ಅಂತ ಪ್ರಾರ್ಥನೆ ಮಾಡಿ ಮನೆ ಮುಖ್ಯಮಂತ್ರಿಗಳು 5 ಲಕ್ಷ ಯಾರು ನಿಧನ ಹೊಂದಿದ್ದಾರೆ ಅವ್ರಿಗೆ 5 ಲಕ್ಷ ಪರಿಹಾರನ ಘೋಷಣೆ ಮಾಡಕ್ಕೆ ಹೇಳಿದ್ದಾರೆ. 5 ಲಕ್ಷ ಪರಿಹಾರನ ಘೋಷಣೆ ಮಾಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಅವ್ರ ಮನೆ ನಾನು ಹೋಗಿದ್ದೆ, 2 ಅಣ್ಣ ತಮ್ಮದಿರೋರು, ಹಾಲಪ್ಪ ಮತ್ತೆ ಅವ್ರ ತಮ್ಮ ಇಬ್ರು ಕೆಳಗಡೆ ಮೇಲೆ ಇದ್ದಿತ್ತು. ಆ ಮನೆ ತುಂಬಾ ಡ್ಯಾಮೇಜ್ ಆಗಿದೆ, ಅಂದ್ರೆ ತುಂಬಾ ಡ್ಯಾಮೇಜ್ ಆಗಿದೆ. ಆ ಮನೆ ನನ್ನ ಸ್ವಂತ ದುಡ್ಡಲ್ಲಿ ನಾ ಮನೆ ಕಟ್ಕೊಡ್ತೀನಿ ಅಂತ ತಮ್ಮನ್ಗೆ ನಾನು ಆಶ್ವಾಸನೆ ಕೊಡ್ತೀನಿ. ಹಾಲಪ್ಪ ಅವ್ರ ತಮ್ಮ ಇಲ್ಲೇ ಪಕ್ಕ ಆ ಮನೆಯನ್ನ ಸ್ವಲ್ಪ ಕಾರ್ಯ ಎಲ್ಲ ಆದ್ಮೇಲೆ ಒಂದು 15-20 ದಿನ ಆದ್ಮೇಲೆ ಆ ಮನೆ ನಾನ್ ಕಟ್ಕೊಡ್ತೀನಿ ಅಂತ ನಾನು ಆಶ್ವಾಸನೆ ಕೊಡ್ತೀನಿ. ಆ ಮನೆ ನನ್ನ ಕಡೆಯಿಂದ ನನ್ನ ಸ್ವಂತ ದುಡ್ಡಿಗೆ ಮನೆಯನ್ನ ಕಟ್ಕೊಡ್ತೀನಿ.